ಗದಗ ಜಿಲ್ಲೆಯ ರೋಣ ಶಾಸಕ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನವಲ್ಲ, ಬದಲಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನೇ ನೀಡಬೇಕೆಂದು ಅವರ ಬೆಂಬಲಿಗರು ಹೈಕಮಾಂಡ್ಗೆ ಆಗ್ರಹಿಸಿದ್ದು, ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷ ತೊರೆಯುವುದಾಗಿ ಭಾವುಕರಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಳೆದ 50 ವರ್ಷಗಳಿಂದ ಯಾವುದೇ ಜಾತಿ ಭೇದವಿಲ್ಲದೆ ಕಪ್ಪು ಚುಕ್ಕೆ ಇಲ್ಲದ ನಿರ್ಮಲ ರಾಜಕಾರಣಿಯಾಗಿ ಸೇವೆ ಸಲ್ಲಿಸುತ್ತಿರುವ ಪಾಟೀಲರಿಗೆ 5 ಬಾರಿ ಶಾಸಕರಾಗಿದ್ದರೂ ಉನ್ನತ ಸ್ಥಾನ ಸಿಗದಿರುವುದು ನೋವು ತಂದಿದೆ ಎಂದು ಬೆಂಬಲಿಗರು ಅಳಲನ್ನು ತೋಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ವರಿಷ್ಠರು ರೋಣಕ್ಕೆ ಬಂದಾಗ ಜಿಎಸ್ ಪಾಟೀಲರು ಸಚಿವರಾಗಲು ಯೋಗ್ಯರು ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹೀಗಿದ್ದರೂ ಕೆಲವರಿಗೆ ಮಾತ್ರ ಮಣೆ ಹಾಕಲಾಗ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಬೆಂಬಲಿಗರು, ಒಂದು ವೇಳೆ ಈ ಬಾರಿ ಜಿಎಸ್ ಪಾಟೀಲರಿಗೆ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಹೈಕಮಾಂಡ್ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. 50 ವರ್ಷ ಇದ್ರಾಗ ಪಳಿಗಾರ ಪ್ರತಿ ಒಂದು ಪೈಸಾದಷ್ಟು ಅವ್ರ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂತ ನಿರ್ಮಲವಾದ ಮನಸ್ಸಿನವರು ಎಲ್ಲ ಜಾತಿಯವರನ್ನ ಒಂದೇ ರೀತಿ ತಗೊಂಡು ಹೋಗ್ತಂಥ ಶಕ್ತಿ ಐತಿ. ಯಾರು ಇದುವರೆಗೂ ಆದರೂ ನಮಗೂ 57 ವರ್ಷ ಒಂದು ನಮ್ಮಲ್ಲಿ ರಗಳೆ ನಡೆದಿಲ್ಲ ಅಂತ ಆ ರೀತಿ ತೊಗೊಂಡು ಹೋಗ್ತಾರಂದ್ರೆ ಮುಂದೆ ನಮ್ಗೆ ಇಡೀ ಕರ್ನಾಟಕದಾಗ ಅವರು ಗೊತ್ತಾಗಬೇಕು. ಕರ್ನಾಟಕದಾಗ ಅವ್ರ ಹೆಸರು ಗೊತ್ತಾಗಬೇಕಂದ್ರೆ ನೀವು ಸಚಿವ ಸ್ಥಾನ ಕೊಡಬೇಕು. ಇಲ್ಲ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ನಮಗೆ ಭಾಳ ಖುಷಿ ಐತೆ. ಅದನ್ನು ನೀಗಿಸುವಂಥ ಶಕ್ತಿ ಐತೆ ಅವ್ರ ಕಡೆ. ಆದ್ರೆ ಎಲ್ಲರೂ ಮೇಲಾಗಿ ಯಾವುದೇ ಇಡೀ ಸಮಾಜ, ಯಾವುದೇ ಸಮಾಜ ಅಲ್ಲಿ ಎಲ್ಲ ಸಮಾಜದವರು ಒಂದು ಸಮಾಜದವರು ಅವ್ರಿಗೆ ಇದು ಬೆಳ್ಳು ಮಾಡಿ ತೋರಿಸ್ಕೊಳ್ಳಿ, ಎಲ್ಲ ಸಮಾಜದವರು ಒಂದೇ ರೀತಿ ಒಯ್ತಾರ. ಆದ್ರೆ ಅವರಲ್ಲಿ ಅಂಥ ಗುಣಗಳೈತಿ. ಹೊಳ್ಳಿ ಅವರು ಜಿಎಸ್ ಪಾಟೀಲ್ ಸಾಹೇಬರಿಗೆ ದಯಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ರಾಹುಲ್ ಗಾಂಧಿ ಅವರೇ, ಖರ್ಗೆ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಕೇಳ್ತೀವಿ. ಒಂದು ವೇಳೆ ಕೊಡದಿದ್ದರೆ ಯಾರಿಗೆ ನಿಮಗೆ ನಷ್ಟ ಆಗುತ್ತೆ. ಒಂದೇ ಪ್ರಥಮ ನಷ್ಟ ಕಾಂಗ್ರೆಸ್ಗೆ ಆಗುತ್ತೆ. ಅವರಿಂದ ಉಗ್ರ ಹೋರಾಟ ಮಾಡ್ತೀವಿ. ಅವಾಗ ನಮಗೆ ಏನಾರು ಹೇಳಿದ್ರು ನಾವು ಕೇಳೋದಿಲ್ಲ. ನಾವು ಸಾಯಕ್ಕೂ ರೆಡಿ ಆಗಿರ್ತೀವಿ, ಅವ್ರನ್ನ ಬಿಟ್ಟು ಕೊಡೋಂಗಿಲ್ಲ. ನಾವು ಸತ್ರು ಚಿಂತಿಲ್ಲ ಜಿಎಸ್ ಪಾಟೀಲ್ ಸಂಬಂಧ. ಅವ್ರು ಉಪಮುಖ್ಯಮಂತ್ರಿ ಕೊಡ್ರಿ, ನೀವು ಅಲ್ಲಿ ಮಟ್ಟ ಎಬಿಲಿಟಿ ಬೇಡ, ಮಿನಿಸ್ಟರ್ ಸೀಟ್ ಕೊಡ್ರಿ. ಅಂಥ ಎಬಿಲಿಟಿ ಇದ್ದವರು ನೀವು ಅವ್ರು ಕಡೆಗಣಿಸ್ಬೇಡ್ರಿ. ಒಳ್ಳೆ ರೀತಿಯಿಂದ ಕೇಳಕತ್ತೀವಿ, ಕೊಡ್ರಿ. ಇಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಕಣ್ಣಿಗೆ ನೀವು ಸದ್ಯ ಕಾಣಂಗಿಲ್ಲ. ಆ ರೀತಿ ನಾವು ವೈರಿಗಳಕ್ಕಿವಿ, ನಿಮ್ಮ ವೈರಿಗಳಕ್ಕಿವಿ. ಇದು ಹೇಳಿ ಇಷ್ಟು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಇಲ್ಲಿ ಉಪಮುಖ್ಯಮಂತ್ರಿ ಕೊಡ್ರಿ ಅಂತ ಹಾರೈಸ್ತೀನಿ. ಬಾಬಾ ಸಾಹೇಬ್ ಬೆಟಗೇರಿ, ರೋಣ ಅಧ್ಯಕ್ಷರು, ಗದಗ ಜಿಲ್ಲಾ ಉಪಾಧ್ಯಕ್ಷರು, ಅಲ್ಪಸಂಖ್ಯಾತರು.